ಪಾಯಿಂಟ್ ಅಂತ ಕರೀತಾರೆ, ಕಿವಿ ಹಿಂದೆಗಡೆ. ಸೊ ಇದಾದ್ಮೇಲೆ ಏನಾಗುತ್ತೆ, ನಿಮಗೆ ಪೇನ್ ಜಾಸ್ತಿ ಆಗುತ್ತೆ, ಲೈಟಾಗಿ ಕೊಡಿ. ಸೊ ಅದಾದ್ಮೇಲೆ ಹಿಯರ್ ಕಿವಿ ಮೇಲೆ ಮತ್ತೆ ಈ ಕಡೆ ಅಪ್ವರ್ಡಾಗೆ ಇರಬೇಕು ಎಲ್ಲ ಮಸಾಜನ್ನು. ಟರ್ನ್ ನೋಡಿ, ಟರ್ನ್ ಮಾಡುವಾಗ್ಲೂ ಕೈ ಅಲ್ಲೇ ಇಟ್ಕೊಂಡಿರ್ಬೇಕು. ಟರ್ನ್ ಮಾಡುವಾಗ್ಲೂ ಕೈ ಮೇಲೆ ಎತ್ತಬಾರ್ದು, ಈ ಕಡೆಯಿಂದ ಈ ಕಡೆ ಬರಬಾರ್ದು, ಟಚ್ಚಲ್ಲೇ ಇರಬೇಕು. ಸೊ ಅದಾದ್ಮೇಲೆ ಈ ಕಡೆ ಹಿಯರ್ ಫೋಲ್ಡ್, ಸೊ ಪಾಯಿಂಟ್. ಅದಾದ್ಮೇಲೆ ಇದೇ ಮೇಲೆ ಬರೋಣ, ಹೇರ್ ಲೈನ್, ಹೇರ್ ಲೈನ್, ಪ್ರೆಷರ್ ಮತ್ತು ಕಿವಿ ಹತ್ರ ಈ ರೀತಿ ಮಾಡೋಣ. ಮತ್ತೆ ಟರ್ನ್ ಮಾಡಿ ಇಲ್ಲಿಂದ ಕಿವಿ ಹತ್ರ ಕೊಡೋಣ. ಮತ್ತೆ ಟರ್ನ್. ಸೊ ಒಂದು ಕಡೆಯಿಂದ ಮತ್ತೆ ಎಲ್ಲ ಕಡೆನೂ ಫೇಸ್ ಮತ್ತೆ ಕೈ ಆಡ್ತಾನೇ ಇರಬೇಕು. ಓಕೆ. ಸೊ ಅದಾದಮೇಲೆ ಅಗೇನ್ ಪಾಮಲ್ಲಿ ಮಸಾಜ್ ಕೊಡೋಣ ಇವಾಗ. ಪಾಮ್, ಸೊ ಅಪ್ವರ್ಡ್ ಆ್ಯಂಡ್ ಈಗ ಬಂದು ಕಪ್ಪಿಂಗ್. ಶೇಕ್ 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 ಶೇಕ್. ಈ ರೀತಿ ಒಂದು ಕಡೆಯಿಂದ ಒಂದು ಕಡೆ. ಸೊ ಇವಾಗ ಈ ರೀತಿ ಸ್ಟಾರ್ಟ್ ಮಾಡೋಣ. ಸೊ ಡಬಲ್ ಚಿನ್ ಇದ್ದರೆ, ಅಥವಾ ನಂಗೆ ಹೇಳ್ತಾರಲ್ಲ ಕೆಲವರು ಸ್ವಲ್ಪ ಚಿನ್ ಜಾಸ್ತಿ ಇದೆ ನನಗೆ, ಸೊ ಆ ಥರ ಎಲ್ಲ ಅವಾಯ್ಡ್ ಆಗುತ್ತೆ. ಈ ರೀತಿ ಮಸಾಜ್ ಮಾಡಿ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾದಾಗ ಹೇಳಿ. ಓಕೆ. ಸೊ ಈ ರೀತಿ ಮಸಾಜ್ ಎಲ್ಲ ಮಾಡುವಾಗ ಕ್ಲೈಂಟ್ ಚೆನ್ನಾಗಿ ನಿದ್ದೆ ಮಾಡ್ತಾರೆ, ತುಂಬ ಚೆನ್ನಾಗಿ ರಿಲ್ಯಾಕ್ಸ್ ಅನಿಸುತ್ತೆ. ಅದಕ್ಕೆ ನಾವೇನು ಮಾಡಬೇಕು, ಪರ್ಫೆಕ್ಟಾಗಿ